ನೋಡಿ, ಪರೀಕ್ಷೆಯಲ್ಲಿ ನಾನು ಆಯ್ಕೆ ಆಗ್ಬೇಕು, ಹೆಂಗಾದ್ರೂ ಮಾಡಿ ಜಾಬ್ ಪಡಿಲೇಬೇಕು ಅಂತೇಳಿ ದುಡ್ಡು ಕೊಟ್ಟವನಿಗೆ ಭಯ ಇದ್ದೇ ಇರುತ್ತೆ. ಸೊ ಆ ಭಯಕ್ಕೆ ಆತ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ PDO ನಾನ್ ಕೆ ಪರೀಕ್ಷೆಯಲ್ಲಿ ಹಣ ಕೊಟ್ಟವರ ಒಂದು ವಿಷಯದಲ್ಲಿ ನಡೆದಂತ ಘಟನೆ ಸಾಕ್ಷಿ. ನೋಡಿ, ನಾನು ಯಾವ KPSC ಕಾರ್ಯದರ್ಶಿ ಮೇಡಮ್ ಅವ್ರಿಗೆ 53 ಜನ ಏನು ಬೇರೆ ರಾಜ್ಯಕ್ಕೆ ಹೋಗಿ ಒಂದು ಪ್ರಭಾವಿ ಲಾಡ್ಜ್ ಅಲ್ಲಿ ಕೂತ್ಕೊಂಡು ಇಂಗ್ಲಿಷ್ ವರ್ಷನ್ ಕ್ವಶನ್ ಪೇಪರ್ ತಗೊಂಡು ಪರೀಕ್ಷೆಗೆ ಪ್ರಿಪೇರ್ ಆಗಿ ಬಂದು ಪರೀಕ್ಷೆ ಬರೆದಿರುವಂತದ್ರ ಬಗ್ಗೆ, ಇದರ ಅಕ್ರಮದ ಬಗ್ಗೆ ವರದಿಯನ್ನ ಕೊಟ್ಟನು. ಅದಾದ್ಮೇಲೆ ಮೇಡಮ್ ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದ್ರು ಅಂಡ್ OMR ಕ್ರಾಸ್ ಚೆಕ್ ಕೂಡ ಮಾಡ್ತಾ ಇದ್ದಾರೆ. ಸೊ OMR ಕ್ರಾಸ್ ಚೆಕ್ ಅಲ್ಲಿ ಒಂದಿಷ್ಟು ಜನ OMR ಕೊಟ್ಟಿಲ್ಲದೆ ಇರುವಂತದ್ದು ಎಲ್ಲ ಗೊತ್ತಾಗಿದೆ. ನೋಡಿ, ಈಗ ಇನ್ನೊಂದ್ ಕಡೆ ನಿನ್ನೆ ಈಶ್ವರ್ ಖಂಡ್ರೆ ಸರ್ ಅವರು ಒಂದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, PDO ಫಲಿತಾಂಶವನ್ನ ಬಿಡಿ ಅಂತ ಸೂಚನೆ ಕೊಡ್ತೀವಿ KPSC ಗೆ ಅಂತ. ನೋಡಿ, ಒಂದು ಪ್ರಶ್ನೆನ ನಾನು ಕೇಳ್ತೀನಿ. ಈಗಾಗಲೇ ನಾವ್ ಏನ್ ಆರೋಪ ಮಾಡಿದ್ವಿ, ಏನ್ ವರದಿಯನ್ನ KPSC ಏನ್ ಸಾಕ್ಷಿಗಳನ್ನ ಕೊಟ್ಟಿದ್ವಿ, 53 ಜನ ಅಭ್ಯರ್ಥಿಗಳು ಕಡ್ಡಾಯಕರಣ ಪರೀಕ್ಷೆ ಆಲ್ರೆಡಿ ಪಾಸ್ ಆಗಿರುವಂತವ್ರು, ಇವ್ರು ಏನ್ ಮಾಡಿದ್ರು, ಇಂಥವ್ರನ್ನ ಕರ್ಕೊಂಡು ಹೋಗಿ ಅದರಲ್ಲಿ ಅಭ್ಯರ್ಥಿಗಳ ಹೆಸರು ಸಮೇತ ಯಾರ್ಯಾರು ಆಸ್ಪಿರೆಂಟ್ಸ್ ಅವರು 53 ಜನ ಅನ್ನುವಂಥದ್ದು, ಅದರಲ್ಲಿ 13 ಜನ ವಿದ್ಯಾರ್ಥಿನಿಯರು, 40 ಜನ ವಿದ್ಯಾರ್ಥಿಗಳು, ಇಷ್ಟು ಹೆಸರನ್ನ ಕೂಡ ನಾವು ನೀಟಾಗಿ ಕೊಟ್ಟಿದ್ದೀವಿ. ಇದನ್ನ ಯಾವುದೇ ರೀತಿ ತನಿಖೆ ಮಾಡದೆ ಅಂಡ್ OMR ಕ್ರಾಸ್ ಚೆಕ್ ರಿಪೋರ್ಟ್ ಅನ್ನು ಕೊಡದೆ ಏನಾಯ್ತು ಅಂತ ವರದಿ ಹೆಂಗ್ ರಿಸಲ್ಟ್ ಬಿಡ್ತಾರೆ? ನಾವು ಪ್ರಾಮಾಣಿಕವಾಗಿ ಇದ್ರಲ್ಲಿ ಆಯ್ಕೆ ಆದಂತ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ವಿರೋಧ ಮಾಡಲ್ಲ. ಬಟ್ ಈ 53 ಜನರ ಮೇಲೆ ನಮ್ಗೆ ಏನಿದೆಯಲ್ಲ ಅನುಮಾನ, ಅದನ್ನ ನಮಗೆ ಬಗೆಹರಿಸಿ ಕೊಡಿ ಅಂತ ಕೇಳ್ತಾ ಇದೀವಿ. ಯಾರೋ ಯೂಟ್ಯೂಬರ್ ಹೇಳೋ ಮಾತು ಕೇಳಿ ಸೆಕ್ರೆಟರಿ ಮೇಡಮ್ ರಿಸಲ್ಟ್ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಲೆಟರ್ ಬರ್ದಿದಿರಲ್ಲ, ಆ ಲೆಟರ್ ನನ್ಗೆ ತಲುಪಿದೆ. ಆ ಲೆಟರ್ ನನ್ನ ಹತ್ರ ಇದೆ. ಆ ಲೆಟರ್ನು ಕೂಡ ಬಹಿರಂಗ ಪಡಿಸ್ತೀನಿ. ಅದ್ರಲ್ಲಿ ಯಾರ್ಯಾರ ಹೆಸರು ಇದೆ, ಅದರಲ್ಲಿ ಈ 53 ಜನರಲ್ಲಿ ಯಾರದಕ್ಕೆ ಲೆಟರ್ ಸೈನ್ ಹಾಕಿದ್ರೆ ಅದು ಗೊತ್ತಿದೆ. ನೋಡಿ, ಒಂದು ವಿಷಯ ಏನು ಹೇಳ್ಬೇಕು ಅಂತಂದ್ರೆ, ನಾವ್ ಇವ್ರ ಮೇಲೆ ಆರೋಪ ಮಾಡಕ್ಕಿಂತ ಮುಂಚೆ ನಮ್ಮ ಹತ್ರನೂ ಸಾಕ್ಷಿ ಇರ್ಬೇಕಲ್ಲ. ಇದ್ರಲ್ಲಿ ರ್ಯಾಂಕ್ ಬಂದವ್ರು PDO ಇದರಲ್ಲಿ ಇವ್ರದ್ದು ಮಾರ್ಕ್ಸ್ ಗಳು ನೋಡ್ಬೇಕು ನೀವು. VA ಎಕ್ಸಾಮ್ ಅಲ್ಲಿ ಜಸ್ಟ್ 1 ತಿಂಗಳ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಪೇಪರ್ 1 ಅಲ್ಲಿ 6, ಪೇಪರ್ 12 5 5 ಮಾರ್ಕ್ಸ್ ತಗೊಂಡಿರೋರು PDO ಎಕ್ಸಾಮ್ ಅಲ್ಲಿ ಎಷ್ಟು ತಗೊಂಡಿದಾರೆ ಗೊತ್ತಾ? 147. ಏನ್ ಪವಾಡ, ಏನ್ ಮ್ಯಾಜಿಕ್ ಮಾಡಿದ್ರ ಅಥವಾ ಏನ್ ಬುಕ್ಸ್ ನ ಹಿಂಗ್ ಮಾಡ್ಕೊಂಡು ಒಂದೇ ದಿನದಲ್ಲಿ ಎಲ್ಲಾ ಪುಸ್ತಕಗಳನ್ನು ಓದ್ಕೊಂಡು ಎಲ್ಲಾ ಪ್ರಿಪೇರ್ ಆಗಿ ಪರೀಕ್ಷೆ ಬರೆದ್ರ ಅಂತ? 6, 5, 4, 3 ಮಾರ್ಕ್ಸ್. ಮತ್ತೆ ಇವರು ಕ್ವಾಲಿಫಿಕೇಶನ್ ನೋಡ್ಬೇಕು. ಇವರೇನು ಯಾವ್ದಾವ್ದೋ ಇಲ್ಲ, ಅವ್ರು ಕೆಲವೊಂದು BE ಇದ್ದಾರೆ, ಇಂಥವ್ರೆಲ್ಲ 6 ಮಾರ್ಕ್ಸ್, 3, 4, 2 ಈ ರೀತಿ ಮಾರ್ಕ್ಸ್ ಗಳು ತಗೊಂಡವರು PDOದಲ್ಲಿ ಏಕಾಏಕಿ ಇವರು 150, 160ಗೆ ಜಂಪ್ ಆಗ್ತಾರೆ ಅಂತಂದ್ರೆ ಯಾವ ರೀತಿ ಹೇಳಿ? ಈ PDF ಅನ್ನು ಕೂಡ ಈಗ ಈಶ್ವರ್ ಖಂಡ್ರೆ ಸರ್ಗೆ ಕಳಿಸ್ಕೊಡ್ತೀವಿ, ಇದನ್ನು ಕಳಿಸ್ಕೊಡ್ತೀವಿ ಅಂಡ್ ಈ ದಾಖಲೆಯನ್ನು ಕೂಡ ಕಳಿಸ್ಕೊಡ್ತೀವಿ. ಆಲ್ರೆಡಿ ನಿನ್ನೆ ಅವರ PS ಹತ್ರ ಮಾತಾಡಿ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕಳಿಸ್ಕೊಡ್ತೀವಿ. ಆಲ್ರೆಡಿ ಶಾಲಿನಿ ರಜನೀಶ್ ಮೇಡಮ್ಗೂ ಕೂಡ ಕೊಟ್ಟಿದ್ದೀವಿ. ಇದೆಲ್ಲಾ ಕಂಪ್ಲೀಟ್ ಆಗಿ ತನಿಖೆ ಆಗ್ಬೇಕು. ಇವ್ರನ್ನ ಹೋಲ್ಡ್ ಅಲ್ಲಿ ಇಡ್ಬೇಕು. ಇಟ್ಟು ಉಳಿದವ್ರದ್ದು ರಿಸಲ್ಟ್ ಬಿಡ್ರಿ, ನಮ್ಗೆ ಏನು ಸಮಸ್ಯೆ ಇಲ್ಲ. ಅಲ್ಲಿ ಪ್ರಾಮಾಣಿಕರು ಯಾರಿದಾರೋ ಅವ್ರಿಗೆ ಅನ್ಯಾಯ ಆಗೋದ್ ಬೇಡ. ಬಟ್ ನಾವು ಇವರು ಏನಿಲ್ಲ ಅಕ್ರಮ ಮಾಡಿ ಆಯ್ಕೆ ಆಗೋದು ಹೊರಟಿದ್ದಾರೆ ಅಂತ ಅನುಮಾನ ಇದೆ, ಇವ್ರದ್ದು ತನಿಖೆ ಆಗ್ಲಿ. ತನಿಖೆ ಆಗೋವರೆಗೂ ಫಲಿತಾಂಶ ಬಿಡಬೇಡಿ ಅಂತ ನಾವು ಕೇಳ್ಕೊತೀವಿ. ನಿಮಗೆ ಹೆಂಗೋ ಅನ್ಯಾಯ ಆಗಿದೆ, ನಿಮ್ಗೆ ಹೆಂಗೆ ಇದೆಯೋ ಇಲ್ಲೂ ಪಾಪ ನಿಮ್ಮಿಂದ ಎಷ್ಟೋ ಜನ ನಿಯತ್ತಾಗಿ ಓದೋರ್ ಭವಿಷ್ಯ ಹಾಳಾಗಿದೆ. ನೀವ್ಯಾರೋ ದುಡ್ಡು ಕೊಟ್ಟು ಆಯ್ಕೆ ಆಗೋದಕ್ಕೆ ಹೊರಟ್ರೆ ಇನ್ನು ನಿಯತ್ತಾಗಿ ಓದಿ ಪರೀಕ್ಷೆ ಬರ್ದವ್ರ ಗತಿ ಏನಾಗಂದ್ರೆ ನೀವೇ ಹೇಳಿ. 3 ಮಾರ್ಕ್ಸ್ ತಗೊಂಡದ್ದು, 6 ಮಾರ್ಕ್ಸ್ 3 ಮಾರ್ಕ್ಸ್ ತಗೊಂಡ್ರು PDO 150 ಹೆಂಗ್ ತಗೊಳಕ್ ಸಾಧ್ಯ? ಇದನ್ನ ನಾವು ಕಾರ್ಯದರ್ಶಿ ಮೇಡಮ್ ಅವ್ರಿಗೂ ಕೇಳಿದ್ವಿ. ಅವ್ರು ಹೇಳಿದ್ರು ಇಂಪಾಸಿಬಲ್ ಇದೆ ಇದು ಅಂತ. ಇಲ್ಲೇ ಇದೆ, ಕಣ್ಣೆದರಿಗೆ ಸಾಕ್ಷಿ ಇದೆ. ಬನ್ನಿ, ಬೇಕಾದ್ರೆ ನಿಮ್ಗೆ ಯಾರಿಗ್ ಬೇಕೋ ಇದನ್ನ ಎವಿಡೆನ್ಸಸ್ ನಿಮ್ ಕೈ ಕೊಡ್ತೀನಿ, ಕಳಿಸ್ಕೊಡ್ತೀನಿ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ 2 ಆಡಿಯೋಗಳು, ಪ್ರಮುಖ 2 ಆಡಿಯೋಗಳು, ಅದು ಕೂಡ ಈಗ ನಾವು ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಈ 53 ಜನರ ಮೇಲೆ ಏನ್ ಆರೋಪ ಇದೆ, ಸೊ ಅದನ್ನ ನೀವು ಸುಳ್ಳು ಅಂತ ಪ್ರೂವ್ ಮಾಡಿ. ಆಮೇಲೆ ನೀವು ಫಲಿತಾಂಶ ಎಲ್ಲ ಏನಾದ್ರೂ ಬಿಡಿ, ನಾವು ರೆಡಿ ಇದ್ದೀವಿ. ನೋಡಿ, ಇನ್ನೊಂದು ಇದು ಈ ಅಂತಿಮ ಆಯ್ಕೆ ಪಟ್ಟಿ ಕೂಡ ಕೋರ್ಟ್ ನ ಅಂತಿಮ ಆದೇಶಕ್ಕೆ ಒಳಪಟ್ಟಿದೆ. ಈಗ 23ನೇ ತಾರೀಕು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ರಿಸರ್ವೇಶನ್ ಕೇಸು 56. ಅದಕ್ಕೆ ಇದು ಕೂಡ ಇದೆ PDOದು. ಸೊ ಅಲ್ಲೂ ಕೂಡ ಕೋರ್ಟ್ ಆರ್ಡರ್ ಬರುತ್ತೆ. ನೋಡಿ, ಅಲ್ಲೂ ನಾವು ರೋಸ್ಟರ್ ಮೇಲೆ ಮತ್ತೆ ನಾವು ಇದ್ರ ರೋಸ್ಟರ್ ಮೇಲೆ 100% ಈಗ ಹೆಂಗೆ KS ರೋಸ್ಟರ್ ಮೇಲೆ ಸಮಸ್ಯೆ ಆಗಿದೆ, ಇದ್ರ ಮೇಲೂ ಆಗುತ್ತೆ. ಒಟ್ಟಾರೆಯಾಗಿ ನಾವು ಕೇಳೋದಿಷ್ಟೇ, ಇಂಥ ಭ್ರಷ್ಟರನ್ನ ಆಯ್ಕೆ ಮಾಡ್ಕೊಂಡು, ಇಂಥವ್ರು ಯಾರೋ ದುಡ್ಡು ಕೊಟ್ಟು ಆಯ್ಕೆ ಆಗೋರು ನೀವು ಆಯ್ಕೆ ಮಾಡ್ಕೊಂಡು ಇವ್ರನ್ನ PDO ಮಾಡಿದ್ರಿ ಅಂತಂದ್ರೆ ನಾಳೆ ಅವ್ರು ಇಡೀ ಪಂಚಾಯತ್ನ ಲೂಟಿ ಹೊಡಿತಾರೋ ಹೊರತು ಯಾವ ಅಭಿವೃದ್ಧಿನೇ ಮಾಡಲ್ಲ. ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ದುಡ್ಡು ಕೊಟ್ಟವರು. ಒಂದು ಲ್ಯಾಪ್ಟಾಪ್ ಆನ್ ಮಾಡಕ್ ಬರಲ್ಲ, ಒಂದು ಸಿಸ್ಟಮ್ ಅಲ್ಲಿ ಒಂದು ಓಪನ್ ಮಾಡಿ ಎಷ್ಟೋ ಜನ ಅಲ್ಲಿರೋ ಅಧಿಕಾರಿಗಳೇ ಹೇಳ್ತಾರೆ, ಇವ್ರೇನ್ರಿ ದುಡ್ಡು ಕೊಟ್ಟು ಬಂದಿದಾರ,
ಇವ್ರು ಓದಿ ಬಂದಿಲ್ವಾ? ಒಂದು ಫೈಲ್ ನೋಡಕ್ ಬರಲ್ಲ, ಒಂದು ನೆಟ್ಗೆ ಗೂಗಲ್ ಜೂಮ್ ಮೀಟಿಂಗ್ ತಗೊಳಕ್ ಬರಲ್ಲ, ಇವ್ರು ಹೆಂಗ್ ಅಧಿಕಾರಿಗಳಾಗಿ ಬಂದ್ರು ಇಲ್ಲಿಗೆ ಅಂತ ಕೇಳ್ತಿದ್ದಾರೆ. ನಾಳೆ ಇಂಥವ್ರನ್ನ ನೀವು ಈಶ್ವರ್ ಖಂಡ್ರೆ ಸರ್ ಇಂಥವ್ರನ್ನೆಲ್ಲ ನೀವು ನಿಮ್ಮ ಇಲಾಖೆಗೆ PDO ಆಗಿ ತಗೊಂಡ್ರಿ ಅಂತಂದ್ರೆ ಇವರೆಲ್ಲ ಯಾವುದೇ ಕಾರಣಕ್ಕೂ ಕೆಲಸ ಮಾಡುವಂತವ್ರಲ್ಲ. ಇವರು 50-40 ಲಕ್ಷ ಕೊಟ್ಟು ಹುದ್ದೆ ತಗೊಳಕ್ ಬಂದವರು ಇಲಾಖೆಗೆ ನಿಯತ್ತಾಗಿ ಕೆಲಸ ಮಾಡ್ತಾರ? ಇಂಥ ಭ್ರಷ್ಟ PDOಗಳನ್ನ ಇಟ್ಕೊಂಡು ಗ್ರಾಮಗಳ ಅಭಿವೃದ್ಧಿ ಮಾಡಕ್ಕಾಗತ್ತ? ಸೊ ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ನಾವು ಆಗಲೇ ಈಗ ನಿಮ್ ಗಮನಕ್ಕೆ ಇದ್ರ ಬಗ್ಗೆ PS ಅವ್ರ ಗಮನಕ್ಕೆ ತಂದಿದ್ದೀವಿ, ಅವ್ರಿಗೆ ಕಳಿಸ್ಕೊಡ್ತೀವಿ. ಸಾಧ್ಯ ಆದ್ರೆ ನಾವೇ ಈಶ್ವರ್ ಖಂಡ್ರೆ ಸರ್ನ ಭೇಟಿಯಾಗಿ ಈ ದಾಖಲೆಗಳನ್ನ ಕೊಟ್ಟು ಅವ್ರಿಗೆ ಹೇಳ್ತೀವಿ, ತಿಳಿ ಹೇಳ್ತೀವಿ, ಈ ರೀತಿ ಇದೆ ಸಮಸ್ಯೆ. ಸುಮ್ನೆ ಯಾರು ಇಲ್ಲಿ ಆರೋಪ ಮಾಡ್ತಾ ಇಲ್ಲ. ಇವ್ರ ಮಾರ್ಕ್ಸ್ಗಳು ಇವ್ರು ತೆಗೆದುಕೊಂಡಿರೋದು, ಯಾರೋ ಒಬ್ರು ಫೋನ್ ಮಾಡಿದ್ದಾರೆ ನನಗೆ, ನಾನು ನಿಯತ್ತಾಗಿ ಓದಿದ್ದೀನಿ ಅಂತ. ಆ ನಿಯತ್ತಾಗಿ ಓದಿರೋತ ಇದು ತಗೊಂಡಿದ್ದಾನ ಮಾರ್ಕ್ಸ್ ತೋರಿಸ್ತೀನಿ ನಿಮ್ಗೆ. ನಿಯತ್ತಾಗಿ ಓದಿದಾನಂತೆ. VA ಎಕ್ಸಾಮ್ ಅಲ್ಲಿ ಪೇಪರ್ 1 10 ತಗೊಂಡಿದ್ದಾನೆ, ಪೇಪರ್ 2 12 ಮಾರ್ಕ್ಸ್ ತಗೊಂಡಿದ್ದಾನೆ. ಈತ ನಿಯತ್ತಾಗಿ ಓದಿದ್ದಂತೆ. PDO ಮಾತ್ರ ಏಕಾಏಕಿ 154. ವಿತ್ತಂಗೆ ಯಾವ್ದೋ ಒಂದು ಗೌರ್ಮೆಂಟ್ ಅಫಿಷಿಯಲ್ ಕೆಲಸ ಮಾಡ್ತಿದ್ದಾನಂತೆ. ಕೇಳೋಕು ಹೇಳೋಕು ಒಂದು ಅರ್ಥ ಬರೋಂಗಿರ್ಬೇಕು. 1 ತಿಂಗಳಿಂದ ನಡೆದು ಬರೋ ಪರೀಕ್ಷೆ ನೀನು 4-5 ಮಾರ್ಕ್ಸ್ ತಗೊಂಡು ಏಕಾಏಕಿ 150 ಮಾರ್ಕ್ಸ್ ತಗೊಂಡಿ ಅಂದ್ರೆ ಯಾರು ನಂಬ್ತಾರೆ ಹೇಳು? ಅಟ್ಲೀಸ್ಟ್ ಅದಕ್ಕೊಂದು ವಾದ ಮಾಡಕ್ ಬಂದ್ರೆ ಅದಕ್ಕೊಂದು ಅರ್ಥ ಇರ್ಬೇಕು. ಈ 53 ಜನರ ವಿಷಯದಲ್ಲಿ ಸರಿಯಾದ ರೀತಿ ತನಿಖೆ ಆಗೋರು ಯಾವುದೇ ಕಾರಣಕ್ಕೂ ಇವರು ಫಲಿತಾಂಶ ಬಿಡಬಾರ್ದು. ಉಳಿದವರು ಅದ್ರಲ್ಲಿ ನಾನು ಯಾರ ಮೇಲೆ ಆರೋಪ ಮಾಡಿದ್ದೀನೋ ಯಾರು ಬಿಟ್ಟಿದ್ದೀನೋ ನಿಯತ್ತಾಗಿರೋರಿಗೆ, ನಮ್ಮ ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗಳಿಗೆ ನಮ್ಮ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಯಾರು ತಪ್ಪು ಮಾಡಿದ್ದಾರೆ ಇದೊಂದೇ ನೋಟಿಫಿಕೇಶನ್ ಇಲ್ಲ, ಯಾವುದೇ ನೋಟಿಫಿಕೇಶನ್ ಈ ರೀತಿ ಮಾಡುವಂತ ಕೆಲವರು ತಪ್ಪುಗಳಿಂದ ಪಾಪ ಕರೆಕ್ಟ್ ಆಗಿ ಓದಿದಂತವ್ರ ಭವಿಷ್ಯನೂ ಹಾಳಾಗಿದೆ. ಹಿಂದೆ 545 ಬೇರೆ ಸ್ಕ್ಯಾಮ್ಗಳಲ್ಲೂ ಅಷ್ಟೇ ನಿಯತ್ತಾಗಿ ಓದ್ದವರು ಕೂಡ ಈ ಕೆಲವರು ಮಾಡದಂತ ತಪ್ಪಿಂದ ಮರುಪರೀಕ್ಷೆ ಅನುಭವಿಸಿದ್ರು. ಸೊ ದಯವಿಟ್ಟು ಇಂಥವ್ರು ಯಾರೇ ಇದ್ರು ನೋಡಿ, ನಿಯತ್ತಾಗಿರೋ ನೀವು ಜೆನ್ಯೂನ್ ಕ್ಯಾಂಡಿಡೇಟ್ಸ್, ನಿಮ್ಗೆ ಇಂಥವ್ರ ಬಗ್ಗೆ ಮಾಹಿತಿ ಇದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ FIR ಮಾಡಿಸಿ. ಯಾಕೆ ನಿಮ್ ಭವಿಷ್ಯನ ಇವ್ರು ಕಿತ್ಕೋತಾರೆ ನಾಳೆ. ಸೊ ಅದಕ್ಕೆ ಈ ವಿಷಯದ ಬಗ್ಗೆ ಗಮನಕ್ಕೆ ತರಲೇಬೇಕು. ಎಷ್ಟೋ ಜನ ಹೇಳ್ತಾ ಇದ್ರು ಆಲ್ರೆಡಿ ನಿನ್ನೆ ಪತ್ರಿಕೆಯಲ್ಲಿ ಹಿಂಗ್ ಬಂದ್ಬಿಟ್ಟಿದೆ ಸರ್. ಏನ್ ಪತ್ರಿಕೆಯಲ್ಲಿ ಅವ್ರು ಯಾವ ಸ್ಟೇಟ್ಮೆಂಟ್ ಕೊಟ್ರು ಏನಾಗಲ್ಲ, ಅಲ್ಲಿ ಸರಿಯಾದ ರೀತಿ ತನಿಖೆ ಆಗ್ಬೇಕು. ಇನ್ನು OMR ರಿಪೋರ್ಟ್ ಬಂದಿಲ್ಲ, ಏನಾಗಿದೆ ಅಂತ ವರದಿ ಬೇಕಲ್ಲ. OMR ಕ್ರಾಸ್ ಚೆಕ್ ಮಾಡಿದ್ದಾರೆ, ಅದರಲ್ಲಿ ಏನೇನಾಗಿದೆ, ಎಷ್ಟು ವ್ಯತ್ಯಾಸ ಆಗಿದೆ, ಸೊ ಅದ್ರದ್ದು ರಿಪೋರ್ಟ್ ಬರಬೇಕಿದೆ. ಅಲ್ಲಿವರೆಗೂ ಇನ್ನು ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಲ್ಲ ಅದು. ಸೊ ದಯವಿಟ್ಟು ಯಾರು ಕೂಡ ಈ ವಿಷಯದಲ್ಲಿ ಗೊತ್ತಿಗಳಬೇಡಿ. ನಮ್ಗೆ KPSC ಕಾರ್ಯದರ್ಶಿ ಮೇಡಮ್ ಅವರ ಮೇಲೆ ನಂಬಿಕೆ ಇದೆ. ಅವರಿಗೆ ನಾವು ವಿನಮ್ರ ಪೂರ್ವಕವಾಗಿ ಕೇಳ್ಕೊಂಡಿದ್ದೀವಿ ಅಂಡ್ ಎಲ್ಲ ದಾಖಲೆ ಕೊಟ್ಟಿದ್ದೀವಿ. ಸೊ ಅವರು ಇದನ್ನ ಖಂಡಿತವಾಗಿ ಸಾಲ್ವ್ ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದರ ಜೊತೆ ಸಂಬಂಧಪಟ್ಟ ಮೊನ್ನೆ CM ಅವರ ಭೇಟಿಯಲ್ಲೂ ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀವಿ, ಆಪ್ತ ಕಾರ್ಯದರ್ಶಿಯವರ ಗಮನಕ್ಕೂ ತಂದಿದ್ದೀವಿ. ಅಂಡ್ ಈಗ ಈಶ್ವರ್ ಖಂಡ್ರೆ ಸರ್ಗೂ ಕೂಡ ಈ ದಾಖಲೆಗಳನ್ನ ಕಳಿಸಿದೀವಿ. ಅಂಡ್ ನಾವು ಖುದ್ದಾಗಿ ಭೇಟಿಯಾಗಿ ಇದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಸೊ ಅವರು ಈ ವಿಷಯದಲ್ಲಿ ಗಮನ ಹರಿಸ್ತಾರೆ ಅನ್ನುವಂತ ನಂಬಿಕೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು.